ಬೋರ್ವೆಲ್ ಬಂತು. ಇವಾಗ ಏನಾಗ್ತದೆ, ಮುಂಚೆ ಬಾವಿ 100 ಅಡಿ ಎಷ್ಟೇ ಇದೆ, ಇವಾಗ 1000 ಅಡಿ ಕೊಡೋದು ನೀರು ಬರ್ತಾರೆ ಅಲ್ವಾ. ಕಾಡು ಪ್ರಾಣಿಗಳ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಯಾವುದಕ್ಕೆ ನೀರು ಸಿಗದವ್ರು, ಆಹಾರ ಸಿಗದವ್ರು ನಾಳೆ ಬರ್ತೀವಿ. ಇದಕ್ಕೆಲ್ಲ ನಾವೇನು ಉಪಾಯ ಹೋಗ್ಬೇಕು? ನೀವೆಲ್ಲ ಇಂಜಿನಿಯರ್ಸ್ ಅಲ್ವಾ, ಬನ್ನಿ ಇಲ್ಲಿ ನೋಡಿ. ರೈತರು ಇದ್ದಾರೆ, ಸೈನಿಕರಿದ್ದಾರೆ, ಕಾರ್ಮಿಕರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಸಮಾಜ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಉಳಿಸ್ಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಅವೇರ್ನೆಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ NGOದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇದನ್ನು ಉಳಿಸ್ಬೇಕು ಅಂದರೆ ಈ ಥರ ಸೀಡ್ಬಾಲ್, ಈ ಥರ ಬೀಜ ಥರ ಮಾಡಿಬಿಟ್ಟು ಪ್ರತಿಯೊಂದು ಶಾಲೆ ಕಾಲೇಜ್ಗಳೆಲ್ಲ ಮಾಡಿ ಹಾಕಿದ್ರೆ ಈ ಬೀಜ ವೇಸ್ಟ್ ಆದರೂ ಪರವಾಗಿಲ್ಲ. ಇವಾಗ ನೀವು ಮಣ್ಣಲ್ಲಿ ಆಟ ಆಡೋದು ನೋಡಿದ್ದೀರಾ? ಚಿಕ್ಕವರಿದ್ದಾಗ. ಇವಾಗ ನೋಡ್ತಿದ್ದೀರಾ ಸಿಟಿಯಲ್ಲಿ ಮಕ್ಕಳು ಆಡೋದಲ್ವ? ಆ ಮಕ್ಕಳ ಕೈಯಲ್ಲಿ ಈ ಥರ ಬೀಜುಂಡೆ ಮಾಡ್ತಿದ್ರೆ ಮಕ್ಕಳಲ್ಲಿ ಇದು ಮಣ್ಣಲ್ಲಿ ಆಟ ಆಡಿದ್ರೆ ಏನು ಸಿಗುತ್ತೆ? ಅವರಿಗೆ ಖುಷಿ ಸಿಗುತ್ತಲ್ಲ. ಆರೋಗ್ಯಕ್ಕೆ ಇದು ಇಮ್ಯುನಿಟಿ ಪವರ್ ಅಂದರೆ ನೀವು ಸೈನ್ಸ್ ಎಲ್ಲ ಓದಿರೋದು ಅವೆಲ್ಲ ಇರೋದ್ರಿಂದ ಉಗುರು ಕಣ್ಣು ಮುಖಾಂತರ ನಮ್ಮ ದೇಹ ಸೇರ್ಕೊಳುತ್ತೆ, ಆರೋಗ್ಯಕ್ಕೆ ಇದು ಬರುತ್ತೆ. ಇದು ಎಲ್ಲ ಇದರಲ್ಲಿ ಮಾಡಬೇಕು ಅಂತ ನಮ್ಮ ಇದೆ. ಇವಾಗ ಇದು ನಿಮಗೆ ಏನು ಅನಿಸ್ತು? ನಮ್ಮ ಸಂಸ್ಥೆ ಮಾಡ್ತಾ ಇದ್ದು ಏನಪ್ಪ ಇದು ಗೋಡನ್ ಇತ್ತು, ಏನು ನಾವು ಬಂದುವಾಗ ನೀವು ಕೇಳ್ದವ್ರೆ ಹೆಂಗೆ ಇದು ಮಾಡಿದ್ರೆ, ಅದೇ ಥರ ಯಾವುದೇ NGO ಆಗಲಿ ಹೋಗಿ ಇನ್ನೊಬ್ರನ್ನ ಅಪ್ರೋಚ್ ಮಾಡಿದ್ರೆ ಯಾರು ಸಹ ನಮಗೆ ಫಂಡ್ಸ್ ಕೊಡಲ್ಲ. ಫಂಡ್ಸ್ ಇದ್ರೆ ಮಾತ್ರ ಎಲ್ಲವೂ ನಾವು ದೊಡ್ಡದಾಗಿ ಮಾಡ್ತಿರ್ತಾರೆ. ಫಂಡ್ಸ್ ಇಲ್ದರೆ ಯಾವುದೇ ಕಾರಣಕ್ಕೆ ಯಾವ ಸಂಸ್ಥೆನೂ ಮುಂದೆ ಬರಲ್ಲ. 80 ಇದೆ ನಮ್ಮ ಹತ್ರ, ನಾವೆಲ್ಲ ಏನಾಗಿದ್ವಿ ಕೊಡ್ತೀವಿ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಂತ ಇದು ಮಾಡ್ತೀವಿ. ನಾವು ಆ ಥರ ಕೇಳಕ್ಕೆ ಹೋದ ದೊಡ್ಡ ಕಂಪ್ನಿಯಲ್ಲಿ ಏನು ಮಾಡ್ತಾರೆ, ಅದರ ಸರ್ವಿಸ್ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೇನು ಪೇಪರ್ ವರ್ಕು ಇದು ಮಾಡಿ ಪ್ರೆಸೆಂಟೇಷನ್ ಫೋಟೋಗಳು ಕೊಡಬೇಕು ಅಂತ ನಿಮ್ಮ ಹತ್ರ ಫಂಡ್ಸ್ ಇದಾಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ, ನಾವು ಹುಟ್ಟಿದ ಮೇಲೆ ಇದು ಮಾಡಬೇಕು. ಇಷ್ಟು ಈ ಕಾನ್ಸೆಪ್ಟ್. ಇದು ಬೀಜದುಂಡೆ, ಈ ಬೀಜಗಳು ನೋಡಿದ್ರಾ? ತೋರಿಸು. ಈ ಬೀಜಗಳು ಏನಂತ ಗೊತ್ತಾ? ಗೊತ್ತಿಲ್ಲಲ್ವ? ರಕ್ತಚಂದನ ಅಂತೇಳಿ ಫಿಲಮ್ ಬಂತಲ್ಲ, ಅದರಲ್ಲಿ ರೆಡ್ ಸ್ಯಾಂಡ್ ಪುಷ್ಪ ಇದೆ ಮರದ ಬೀಜ. ಅದು ಅಷ್ಟು ರೇಟು. ಇದರಿಂದ ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತಾರೆ. KGಗೆ 3000 5000ವರೆಗೂ ರೇಟ್ ಇರುತ್ತೆ. ಇದು ಗೊತ್ತಾ? ಸೀಗೆಕಾಯಿ ನೀವೆಲ್ಲ ಯೂಸೇ ಮಾಡಲ್ಲ ಅಲ್ವಾ? ಇದು ಅಂಟ್ವಾಳ ಗೊತ್ತಾ? ಗೊತ್ತಿಲ್ಲ. ನೀವು ಯೂಸೇ ಮಾಡಲ್ಲ. ಬಂಗಾರ ತೊಳೆಯಕ್ಕೆ ಈಗಲೂ ಸಹ ಇದನ್ನೇ ಯೂಸ್ ಮಾಡೋದು. ಇದು ಶ್ರೀಗಂಧ. ಇದು ಕಾಡಿನಲ್ಲಿ. ಇನ್ನೂ ಬೇರೆ ಬೇರೆ ವೆರೈಟಿ ಬೀಜಗಳೆಲ್ಲ ಇದೆ. ಅದೇ ನಿಮಗೆ ಇವಾಗ ಶಾಂಪಲ್ಲ ತೋರಿಸಿದ್ವಿ. ನಾವು ಈ ಸಂಸ್ಥೆ ಯಾಕೆ ಹುಟ್ಟು ಹಾಕಿದ್ವಿ ಅಂತ ಕೇಳಿರಲ್ವಾ? ಫಸ್ಟ್ ಅದರಿಂದ ಬ್ಲೈಂಡ್ ಸ್ಕೂಲ್ ಮಾಡೋದು, ನನ್ನ ಸಂಪಾದನೆ, ನನ್ನ ಸ್ನೇಹಿತರು ಬಂದಂಥ ಫಂಡ್ಸ್ ಮುಖಾಂತರ. ಯಾವುದೋ 80 ಇದ್ರೂ ಸಹ ನಾವು ಫಂಡ್ಸ್ ಕೇಳಕ್ಕೆ ಹೋಗ್ತಾ ಇಲ್ಲ. ಏಕೆಂದರೆ ಇವರೇನೋ ಮೋಸ ಮಾಡ್ತಾರೆ. ನಮ್ಮ ಸಂಪಾದನೆ ದುಡಿತೀವಿ, ಖರ್ಚು ಮಾಡ್ತೀವಿ. ಇವಾಗ ಎಕ್ಸಾಂಪಲ್ ಅಲ್ಲಿ ಹೋಮ್ ಲೋನ್ ಅಂತ ಹಾಕಿದ್ದೀನಿ. ನಾನು ಕೆನರಾ ಬ್ಯಾಂಕಲ್ಲಿ ಹೋಮ್ ಲೋನ್ ಮಾಡಿಸ್ಕೊಡ್ತೇನೆ. ಇವಾಗ ಬೇಕಾದಂಥವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಏನು ಫೆಸಿಲಿಟಿ ಇರುತ್ತೆ ಅದು ಮಾಡಿಕೊಟ್ಟು ಅವ್ರ ಹತ್ರ ಅದ್ರ ಬಂದಿದ್ದ ದುಡ್ಡನ್ನೇ ಈ ಥರ ಮಾಡ್ತೀವಿ. ಅಂದರೆ ಡೊನೇಷನ್ 80 ಇದೆ, FCR ಐತೆ, FCR ಇದೆ. ಇದು ನಮ್ಮ ಇಷ್ಟು ಸಾಕ. ಏನು ಏನಾದ್ರು ಬೇಕಾ?